ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ವಾ? ಸೊ ಯಾಕೆ? ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ನಿಜಾನೇ. ಸೊ ನಿಮಗೆ ಇದುವರೆಗೂ ಕೂಡ ಹಣ ಬಂದಿಲ್ಲ, 2 ತಿಂಗಳಾಯ್ತು. ಸೊ ಇನ್ನೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ಅಂದರೆ ಇದಕ್ಕೆ ಕಾರಣ ಏನು? ಸೊ ಇದರ ಬಗ್ಗೆ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಅದು ಏನು ಅನ್ನುವಂಥದ್ದನ್ನು, ಕಾರಣ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದ್ರ ಜೊತೆಗೇನೆ ಇಲ್ಲಿ ಸಿದ್ದರಾಮಯ್ಯನವರೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಕಣ್ರಿ. CM ಆಗಿರುವಂತಹ ಸಿದ್ದರಾಮಯ್ಯನವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಸೊ ಅದ್ರ ಬಗ್ಗೆನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ತಿಳಿಸ್ತಾ ಹೋಗ್ತೀನಿ. ಈಗ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು ನಿಜ. 4,000 ಜಮಾ ಆಗ್ತಾ ಇದೆ, 2,000 ಅಲ್ಲ. ಈಗ ಒಂದು ಮಂತಿದ್ದು ಅಷ್ಟೇ ಜಮಾ ಮಾಡ್ತಾ ಇಲ್ಲ, ಎರಡು ತಿಂಗಳದ್ದು ಕೂಡಿಸಿ 4,000 ಹಣ ಜಮಾ ಮಾಡ್ತಾ ಇದ್ದಾರೆ. ಸೊ ಅದು ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದರೆ ಏನು ಕಾರಣ ಅದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ 100%ನಲ್ಲಿ 20% ಜನರಿಗೆ ಮಾತ್ರ ಜಮಾ ಆಗಿರುವಂಥದ್ದು. ಸೊ ಇನ್ನು 80% ಇದ್ದಾರೆ. ಅಂದರೆ ಈಗಾಗಲೇ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾ ಇರುವಂಥದ್ದು ನಿಜಾನೇ. ಸೊ ಅದಕ್ಕೆ ಟೈಮ್ ಕೂಡ ಬೇಕು ಅಂತ ಹೇಳಿರುವಂಥದ್ದು ನಿಜ. ಯಾಕಂದರೆ ಆ ಒಂದು ಡಾಕ್ಯುಮೆಂಟ್ಸ್ಗಳು ಬಹಳಷ್ಟು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂಡ್ತಾ ಇದ್ದಾವೆ. ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ರದ್ದು ಮಾಡಿ ತೆಗಿತಾ ಇದ್ದಾರೆ. ಮತ್ತು ರೇಷನ್ಸ್ ಕಾರ್ಡ್ ಕೂಡ ರದ್ದು ಮಾಡ್ತಾ ಇರುವಂಥದ್ದು ನಿಮ್ಮ ಗಮನಕ್ಕೆ ಬಂದಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು. ಓಕೆನಾ? ಸೊ ಈ ಒಂದು 40 ಲಕ್ಷ ರೇಷನ್ಸ್ ಕಾರ್ಡ್ಗಳನ್ನು BPL ಮಾತ್ರ 40 ಲಕ್ಷ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ರೇಷನ್ಸ್ ಕಾರ್ಡ್ ಕೂಡ ಆಗಿರ್ಬೋದು. ಅದನ್ನು ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ನಾನು ಹೇಳಿದ್ದೀನಿ, ಪ್ರತಿ ವಾರನೂ ಕೂಡ ಚೆಕ್ ಮಾಡ್ಕೋತಾ ಇರಿ. ನಿಮ್ಮದು ಕೂಡ ರದ್ದಾಗಿದ್ರೆ ನೀವು ಹಣಕ್ಕೆ ಕಾಯ್ತಾ ಇರ್ತೀರಾ, ಈ ಕಡೆ ರೇಷನ್ ಕಾರ್ಡೇ ರದ್ದಾಗಿಬಿಡುತ್ತೆ. ಆವಾಗ ನಿಮ್ಗೆ ಗೊತ್ತು ಕೂಡ ಆಗಲ್ಲ ಹಣ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು ನಿಮಗೆ. ಸೊ ಏನು ಕೂಡ ಗೊತ್ತಾಗಲ್ಲ. ಅದಕ್ಕೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ. ರೇಷನ್ ಕಾರ್ಡನ್ನು ನಮ್ಮದು ರದ್ದಾಗಿದೆ ಇಲ್ವೋ ಅನ್ನೋದನ್ನು ಹೇಗೆ ಚೆಕ್ ಮಾಡ್ಕೋಬಹುದು, ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬಹುದು. ಸೊ ಡಿಸ್ಕ್ರಿಪ್ಷನಲ್ಲಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡುವಂತಹ ಮುಖಾಂತರ ಒಂದು ವಿಡಿಯೋ ನೋಡಿಕೊಂಡು ನೀವು ಚೆಕ್ ಮಾಡ್ಕೋಬಹುದು. ಮೊದಲು ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ. ಸೊ ನಂತರ ಒಂದು ನಿಮ್ಮ ಒಂದು ರೇಷನ್ಸ್ ಕಾರ್ಡನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನು ಕೆಲವರು ಆ ಒಂದು ಪ್ರಮಾಣ ಪತ್ರ ಕೊಡಬೇಕು, ದೃಢೀಕರಣ ಪತ್ರ ಕೊಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ನೋಡಿ, 10 ಕಂತು ಒಳಗೆ ಬಂದಿರುವಂಥವರು ನೀವು ಪ್ರಮಾಣ ಪತ್ರ ಸಲ್ಲಿಸುವಂತಹ ಅಗತ್ಯವಿಲ್ಲ. ಏನಾದರೂ 7, 6, 8 ಈ ರೀತಿಯಾಗಿ ಕಂತುಗಳು ಮಾತ್ರ ಬಂದಿರುವಂಥವರು, ಮತ್ತು ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸನ್ನು ಚೆಕ್ ಮಾಡುವಾಗ ಆ ಒಂದು ಆದಾಯ ತೆರಿಗೆ ಅಂತ ಬಂದಿದ್ರೆ ಮಾತ್ರ ನೀವು ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕು. ಅದು ಎಲ್ಲಿ ಅನ್ನುವಂಥದ್ದು ಅಂದರೆ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುತ್ತಲ್ಲ ನಿಮ್ಮ ತಾಲೂಕಿನಲ್ಲಿ. ಸೊ ಅಲ್ಲಿ ಹೋಗಿ ಸಲ್ಲಿಸಬೇಕಾಗತ್ತೆ. ನೀವೇ ರೆಡಿ ಮಾಡ್ಕೋಬೇಕು ಖುದ್ದಾಗಿ. ಓಕೆನಾ? ಸೊ ಅದ್ರ ಬಗ್ಗೆನೂ ಕೂಡ ಈಗಾಗಲೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೋಬಹುದು, ಅಥವಾ ಅದ್ರ ಬಗ್ಗೆನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಇದರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ, ಈಗಾಗಲೇ ನಾವು DBTದಿಂದ ಟ್ರೆಜರಿದಿಂದ DBTಗೆ ಪುಷ್ ಮಾಡಿ, DBTದಿಂದ ಬ್ಯಾಂಕ್ಗಳಿಗೆ ಪುಷ್ ಮಾಡಿದ್ವಿ. ಬ್ಯಾಂಕ್ನಿಂದ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ತಾಂತ್ರಿಕ ದೋಷ ಆಗ್ತಾ ಇದೆ ಅಂತೆ. ತಾಂತ್ರಿಕ ದೋಷದಿಂದ ಎಲ್ಲರ ಖಾತೆಗೆ ಸ್ಲೋ ಆಗಿನೇ ಹಣ ಹೋಗೋದು, ಎಲ್ಲರಿಗೆ ಸ್ಪೀಡಾಗಿ ಹಣ ಹೋಗ್ಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಜನರು ವೇಟ್ ಮಾಡಲೇಬೇಕು. ಸೊ ಸ್ವಲ್ಪವಾಗಿ ಹಂತವಾಗಿ ಜಿಲ್ಲೆಗಳಲ್ಲಿ, ಈಗ ಒಂದು 3-4 ಜಿಲ್ಲೆಗಳನ್ನು ಹಿಡಿದು ಬಂದರೆ, ಸೊ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಶನ್ ಮಾಡ್ತೀವಿ. ಸೊ ಅಲ್ಲಿ ವೆರಿಫಿಕೇಶನ್ ಮಾಡಿ 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ಮಾತ್ರ ಹಣವನ್ನು ನಾವು ಹಾಕ್ತೀವಿ ಅಂತ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು. ವೀಕ್ಷಕರೇ, ನೀವು ನೋಡ್ಬೋದು, ದಿನೇ ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ. ಈ ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದನೂ ಕೂಡ ತೆಗೆದಾಕ್ತಾ ಇದ್ದಾರೆ. ಸೊ ಅಲ್ಲಿ ನಿಮಗೆ ತೆಗೆದಾಕಿದಾರ ಇಲ್ವೋ ಅನ್ನೋದನ್ನ ಗೊತ್ತಾಗಬೇಕಂದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಸ್ಟೇಟಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಚೆಕ್ ಮಾಡಲಿಕ್ಕೆ ನಿಮ್ಗೆ ಬರಲ್ಲ ಅಂದರೆ ನನಗೆ ಒಂದು ಕಮೆಂಟ್ ಮುಖಾಂತರ ಕಮೆಂಟ್ ತಿಳಿಸಿ. ನಮಗೂ ಕೂಡ ಚೆಕ್ ಮಾಡ್ಲಿಕ್ಕೆ ಬರಲ್ಲ, ನಮಗೂ ಕೂಡ ಈ ಒಂದು ವಿಡಿಯೋ ಬಗ್ಗೆ ತಿಳಿಸಿ, ಚೆಕ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸಿ ಅಂತ ನೀವು ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಮತ್ತು ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಜಮಾ ಆಗಿದೆ, ಎಷ್ಟು ಇಲ್ಲ ಅನ್ನುವಂಥದ್ದನ್ನು ಕೂಡ ಚೆಕ್ ಮಾಡ್ಕೋಬಹುದು. ಡೇಟು, ಟೈಮು, ಎಷ್ಟು ಕಂತುಗಳು ಜಮಾ ಆಗಿದೆ, ಎಷ್ಟನೇ ಕಂತು ಜಮಾ ಆಗಿದೆ ಎಲ್ಲನೂ ಕೂಡ ನಿಮ್ಮ DBT ಆ್ಯಪ್ನಲ್ಲಿ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ಕೂಡ ನೋಡ್ಕೋಬಹುದು. ನಿಮ್ಮ ಮೊಬೈಲ್ನಲ್ಲೇ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಚೆಕ್ ಮಾಡ್ಕೋಬಹುದು. ಅನ್ನಭಾಗ್ಯ ಯೋಜನೆ ಬಗ್ಗೆನೂ ಕೂಡ ಚೆಕ್ ಮಾಡ್ಕೋಬಹುದು. ಅಂದರೆ ಎಷ್ಟು ಕಂತುಗಳು ಜಮಾ ಆಗಿದ್ದಾವೆ, ಎಷ್ಟು ಕಂತುಗಳು ಇಲ್ಲ ಅನ್ನೋದಂಥದ್ದು ಗೊತ್ತಾಗುತ್ತೆ. ನೆಕ್ಸ್ಟ್ ಏನೇ ಪ್ರಾಬ್ಲಮ್ ಆದರೂ ಸಹಿತ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದೆ ಇಟ್ಕೊಂಡು
ನೋಡಿಕೊಂಡು ನಿಮ್ಮ ಎಷ್ಟು ಕಂತುಗಳು ಜಮಾ ಆಗಿದೆ ಎಷ್ಟು ಕಂತುಗಳು ಇಲ್ಲ ಅನ್ನುವಂಥದ್ದನ್ನು ಹೇಳಿ ಉಳಿದಿರುವಂತಹ ಕಂತುಗಳ ಹಣವನ್ನು ನೀವು ಜಮಾ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಆದಮೇಲೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಸ್ವಲ್ಪ ಅಂದರೆ ಡಿಬಿಟಿದಿಂದ ಎಲ್ಲರ ಖಾತೆಗೆ ಸ್ವಲ್ಪ ಹಂತವಾಗಿಯೇ ಹಣ ಜಮಾ ಆಗೋದು. ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಕೂಡ ವೇಟ್ ಮಾಡಲೇಬೇಕು. ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ. ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯಲ್ಲಿ ಸಮಸ್ಯೆ, ಗಂಡ ಹೆಂಡತಿಯ ಜಗಳ, ಅತ್ತೆ ಸೊಸೆಯ ಜಗಳ, ಶತ್ರುವಿನ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗಳು, ಸಾಕಷ್ಟು ಹಲವಾರು ಸಮಸ್ಯೆಗಳಿರ್ತವೆ. ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಗುರೂಜಿ ಅವರು ವೇದಾಂತ್ ಶರ್ಮಾ ಇವರ ಹೆಸರು. ಸೊ ಇಲ್ಲಿ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ವಿಶೇಷವಾದಂತಹ ಪರಿಹಾರವನ್ನ ಪಡೆದುಕೊಳ್ಳಿ. ಸೊ ಅಂದ್ರೆ ದಿನದಿಂದ ದಿನಕ್ಕೆ ವೆರಿಫಿಕೇಶನ್ ಆಗ್ತಾ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹಣವನ್ನು ನಾವು ಜಮಾ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಮೊದಲಿನಾಗೆ ಸ್ಪೀಡಾಗಿ ಬರ್ತಾ ಇಲ್ಲ. ಯಾಕಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದೆ ಅಂತ ಹೇಗೆ ನಾವು ತಿಳ್ಕೊಬೇಕಂದ್ರೆ ನಾವು ತಿಳ್ಕೊಳ್ಳಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವೆರಿಫಿಕೇಶನ್ ಮಾಡೋದು ಮುಖ್ಯವಾಗಿರುವಂಥದ್ದು. ಸೊ ವೆರಿಫಿಕೇಶನ್ ಮಾಡ್ತಾನೆ ನಾವು ಹಣ ಜಮಾ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಈ ರೀತಿಯ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೇ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮೊನ್ನೆನೇ ಪ್ರೆಸ್ ಮೀಟ್ನಲ್ಲಿ. ಸೊ ನಾನು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಮಾಧ್ಯಮದವರು ಕ್ವಶನ್ ಕೇಳಿದ್ರು. ಸರ್ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಬರ್ತಾ ಇದೆ, ಯಾರಿಗೂ ಕೂಡ ಹಣ ಜಮಾ ಆಗ್ತಾ ಇಲ್ಲ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗ್ತಾ ಇದೆ ಅಂತ ಹೇಳಿದರು. ಸೊ ನಾನು ಈಗ ತಾನೇ ಹೇಳಿದ್ದೀನಿ ಎಲ್ಲರಿಗೆ ಜಮಾ ಮಾಡ್ತಾ ಹೋಗಿ, ಮೇ ಮಾತ್ರ ಕೊಟ್ಟಿದ್ವಿ, ಜೂನ್ ಜುಲೈ ತಿಂಗಳದು ಹಣ ಹಾಕ್ತಾ ಹೋಗಿ ಅಂತ ಈಗಾಗಲೇ ನಾನು ಅವ್ರಿಗೆ ಹೇಳಿಬಿಟ್ಟಿದ್ದೀನಿ. ಈಗಾಗಲೇ ಹಾಕ್ತಾ ಇದ್ದಾರೂ ಕೂಡ ಅಂತ ಒಂದು ಸ್ಪಷ್ಟನೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿರುತ್ತಾರೆ. ಸೊ ನಿಮಗೆ ಹಣ ಜಮಾ ಆಗಿದೆವೋ ಇಲ್ವೋ ಅನ್ನುವಂಥದ್ದು ಮುಖ್ಯವಾಗಿ ನೀವೇ ತಿಳಿಸ್ಬೇಕಲ್ಲ, ಹೌದಲ್ವಾ. ಸೊ ಬಂದಿರೋರು ಮುಖ್ಯವಾಗಿ ಈ ಒಂದು ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ನಿಮಗೆ ಹಣ ಜಮಾ ಆಗಿದ್ರೆ ದಯಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಹಣ ಜಮಾ ಆಗ್ತಾ ಇದೆ ಸರ್ ಅಂತ ಒಂದು ಮಾತು ಹೇಳಿದ್ರೆ ಸಾಕು ನನಗೆ. ಈಗ ಜನರು ಕೂಡ ನೋಡ್ತಾರೆ, ಕಮೆಂಟು ಬರ್ತಾ ಇದೆ ಅಂತ ಅನ್ಕೋತಾರೆ. ಇಲ್ಲಿ ಮುಖ್ಯವಾಗಿ ಯಾರಿಗೆ ಜಮಾ ಮಾಡ್ತಾ ಇದ್ದಾರೆ ಅಂದರೆ ಪ್ರವಾಹ ಪೀಡಿತ ಯಾವ ಜಿಲ್ಲೆಗಳು ಯಾವ ತಾಲೂಕುಗಳಿದಾವೆ ನೋಡಿ, ಸೊ ಅಲ್ಲಿರುವಂತಹ ಒಂದು ಪ್ರಜೆಗಳಿಗೆ ಒಂದು ಮಹಿಳೆಯರಿಗೆ ಹಣವನ್ನು ಜಮಾ ಮಾಡ್ತಾ ಇರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಯಾಕಪ್ಪ ಅಂದರೆ ಅವರಿಗೆ ತಿನ್ಲಿಕ್ಕೆ ಕೂಡ ಆಗ್ತಾ ಇರಲ್ಲ. ಈಗ ಒಂದು ಹೊತ್ತಿನ ಊಟ ಕೂಡ ಸಿಗೋದು ಮುಷ್ಕಿಲ್ ಆಗಿಬಿಟ್ಟಿದೆ. ಸೊ ಅಂತಹ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅದ್ರ ಜೊತೆಗೇನೆ ಮತ್ತು ಈಗ ಸಾಕಷ್ಟು ದುಡಿಲಿಕ್ಕೆ ಕೂಡ ಆಗ್ತಾ ಇಲ್ಲ. ಅಲ್ಲಿರುವಂತಹ ಮನೆ, ಬಟ್ಟೆ, ಎಲ್ಲ ವಸ್ತುಗಳು ನೀರಲ್ಲಿ ಕೊಳಚಿ ಹೋಗಿಬಿಟ್ಟಿದೆ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಅಲ್ಲಿ ಉಂಟಾಗಿರುವಂಥದ್ದು ಅಲ್ಲಿಯ ಜನರಿಗೆ. ಅದಕ್ಕೋಸ್ಕರ ಅಲ್ಲಿಯೇ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋಗಿ ಅಲ್ಲಿಯ ಸ್ಥಳೀಯ ಒಂದು ಏನೇನಾಗಿದೆ ಏನೇನಿಲ್ಲ ಎಲ್ಲವನ್ನು ನೋಡಿಕೊಂಡು ಅಲ್ಲಿರುವಂತಹ ಜನರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಲಕ್ಷ್ಮೀ ಫೌಂಡೇಶನ್ ವತಿಯಿಂದನೂ ಕೂಡ ಹೆಲ್ಪ್ ಮಾಡ್ತಾ ಇರುವಂಥದ್ದು. ಓಕೆನಾ. ಸೊ ಇಲ್ಲೇ ನೋಡ್ಬೋದು ನಮ್ಮ ಒಂದು ಬೆಳಗಾವಿ ಯತ್ನಿ ತಾಲೂಕಿನಲ್ಲಿ ಕೂಡ ಪ್ರವಾಹ ಬಂದಿರುವಂತಹದ್ದು ಈಗ ಬಂದಿಲ್ಲ. ಸೊ ಹೋದ 19ರಲ್ಲಿ ಬಂದಿತ್ತು, 2019 ಅಲ್ಲಿ ಕೂಡ ಕೆಲವೊಂದಿಷ್ಟು ರಾಜಕಾರಣಿ ಕೂಡ ಹೆಲ್ಪ್ ಮಾಡಿರುವಂಥದ್ದು. ಸೊ ಆ ರೀತಿಯಾಗಿ ಇವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಹೆಲ್ಪ್ ಮಾಡೋದು ಒಳ್ಳೆಯದೇನೆ. ಆದಷ್ಟು ಗೃಹಲಕ್ಷ್ಮಿ ಯೋಜನೆ ಕೂಡ ಎಲ್ಲರಿಗೆ ಬಿಟ್ಟಿದ್ರೆ ಸೊ ಬಹಳಷ್ಟು ಒಳ್ಳೆಯದಾಗತ್ತೆ. ಯಾಕಂದರೆ ಮಳೆಯಿಂದ ಏನು ಜನರಿಗೆ ಪ್ರಾಬ್ಲಮ್ ಉಂಟಾಗ್ತಾ ಇದೆ, ಸೊ ಅದು ಎಲ್ಲರಿಗೂ ಕೂಡ ಆಗ್ತಾ ಇರುವಂಥದ್ದು, ರೈತರಿಗೂ ಕೂಡ ಆಗ್ತಾ ಇರುವಂಥದ್ದು. ಸೊ ಉಳಿದಿರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಗೊಂದಲ ಉಂಟಾಗ್ತಾ ಇರುವಂಥದ್ದು. ಸೊ ಅವ್ರಿಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೋದರೆ 4,000 ಎಷ್ಟು ಹೆಲ್ಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆಗೆ ವೇಟ್ ಮಾಡ್ತಾ ಇರುವಂಥ ಮಹಿಳೆಯರು ಕೂಡ ಬಹಳಷ್ಟು ಜನ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಆದಷ್ಟು ನಾವು ಬೇಗನೆ ಜಮಾ ಮಾಡ್ತೀವಂತ ಸ್ಪಷ್ಟನೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಕೊಟ್ಟಿರುವಂಥದ್ದು ವೀಕ್ಷಕರೇ. ಸೊ ಸ್ಪಷ್ಟನೆಯ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಈಗಾಗಲೇ ತಿಳಿಸಿಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಸೊ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ.